ಈ ಒಂದು ದಿನ ವಿವಿಧ ದಲಿತ ಸಂಘಟನೆಗಳು, ಬುದ್ಧಿವಂತ ಜೀವಿಗಳು, ಇಂಟೆಲೆಕ್ಚುಯಲ್ಸ್ಗಳು, ಪ್ರೊಫೆಸರ್ಗಳು, ಹಲವಾರು ಸಂಘಟನೆಗಳು, ಅದರ ಜೊತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲ ಸೇರಿ ಈ ಒಂದು ದಿನ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಇದು ಬಂದನ್ನು ಮಾಡಿದ್ದೇವೆ. ಇದರ ಉದ್ದೇಶ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಅವಿವೇಕಿ ಅನಂತಕುಮಾರ್ ಹೆಗಡೆ. ಅದನ್ನು ಅವರು ಪ್ರಧಾನಮಂತ್ರಿಗಳನ್ನ ಯಾವುದೇ ರೀತಿ ಕ್ಷಮೆಯನ್ನು ಕೇಳಿಸ್ತಿಲ್ಲ, ಅವರ ವಿರುದ್ಧ ಯಾವುದೇ ಕ್ರಮ ತಗೊಳ್ಳಿಲ್ಲ. ಇದಕ್ಕೆ ಕಾರಣ RSSನವರು ಅವರ ಹಿನ್ನೆಲೆಯಿಂದ ಇಟ್ಕೊಂಡು ಇಂಥವರ ಹೇಳಿಕೆಗಳನ್ನು ಕೊಡಿಸಿ ಆ ಮೂಲಕ ನಮ್ಮ ಈ ಒಂದು ದಿನ ವಿವಿಧ ದಲಿತ ಸಂಘಟನೆಗಳು, ಬುದ್ಧಿವಂತ ಜೀವಿಗಳು, ಇಂಟೆಲೆಕ್ಚುಯಲ್ಸ್ಗಳು, ಪ್ರೊಫೆಸರ್ಗಳು, ಹಲವಾರು ಸಂಘಟನೆಗಳು, ಅದರ ಜೊತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲ ಸೇರಿ ಈ ಒಂದು ದಿನ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಇದು ಬಂದನ್ನು ಮಾಡಿದ್ದೇವೆ. ಇದರ ಉದ್ದೇಶ ಏನು, ಕೇಂದ್ರ ಸಚಿವ ಅಮಿತ್ ನಿರೀಕ್ಷಿತ ಏನಲ್ಲ, ಅದು RSS ಅಜೆಂಡಾ. ಅದು ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ನಾವು ಅದನ್ನು ಕೇಳಿಕೊಂಡು ಸುಮ್ಮನೆ ಕೂರೋದಿಲ್ಲ. ನಾವು ಅದಕ್ಕೆ ಸರಿಯಾದ ಉತ್ತರ ಕೊಡುವ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ತಿದ್ದೀವಿ. ಈ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳೋದಾದರೆ, ಈಗ ಯಾರು ಮೀಸಲಾತಿಯಿಂದ BJP ಪಕ್ಷದಿಂದ ಗೆದ್ದು ಅವರು ಮಂತ್ರಿಗಳಾಗಿದ್ದಾರೆ, ಅಲ್ಲಿ ಸಂಸದರಾಗಿದ್ದಾರೆ, ಅವರು ಯೋಚನೆ ಮಾಡಬೇಕು. ಇಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅವ್ರಿಗೆ ಅವಕಾಶ ಸಿಕ್ಕಿದೆ ಹೊರತು RSSನವ್ರು ಕೊಟ್ಟಿದ್ದೆಲ್ಲ ಅವ್ರಿಗೆ ಕೊಡುಗೆ ಇಲ್ಲ. ಅವ್ರಿಗೆ ಅದನ್ನು ಯೋಚನೆ ಮಾಡಬೇಕು. ಆಮೇಲಿಂದ ನಮಗೆ ಅಂಬೇಡ್ಕರ್ ಅಂದ್ರೆ ನಾವು ಏನು ಅಂತ ಅನ್ಕೋತೀವಿ ಅಂದರೆ, ಅಂಬೇಡ್ಕರ ಫಲಾನುಭವಿಗಳು ನಾವು. ಅಂಬೇಡ್ಕರೇ ನಮ್ಗೆ ಉಸಿರು, ಅಂಬೇಡ್ಕರೇ ನಮ್ಗೆ ಸರ್ವಸ್ವ. ಅಂಬೇಡ್ಕರ್ ವಿಷಯದಲ್ಲಿ ಯಾವನೇ ಅದನ್ನು ಅವನಿಗೆ ಚಪ್ಪಲಿ ಹಾಕ ಹೊಡೆಯದೆ ಹಾಗೆ ಆಗುತ್ತೆ. ಇನ್ನು ಮುಂದೆ ನಾವು ಬಹಳ ಅದ್ರ ಬಗ್ಗೆ ಜಾಗೃತರಾಗ್ತಾ ಇದ್ದೀವಿ. ಒಂದಿನ ಸರಿಯಾಗಿ ಈ ದೇಶದಲ್ಲಿ ಆ ಉತ್ತರ ಹೇಳ್ತೀವಿ. ಇಲ್ಲಿ ಇವತ್ತು ಏನು ನಡೀತಿದೆ ಅಂದರೆ, ಮನುಸ್ಮೃತಿಗೂ ಸಂವಿಧಾನಕ್ಕೂ ಸಂಘರ್ಷ ನಡೀತಾ ಇರೋದು. ನಾವು ದಲಿತರು ಅಂತಲ್ಲ, ಯಾರು ದೋಷಿತ ಸಮಾಜ ಇದೆ, ಒಳ ಸಮುದಾಯ ಇದೆ, ಆ ಸಮುದಾಯ ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ, ಜಾಗೃತ ಆಗಲಿಲ್ಲ ಅಂದರೆ ಅವರು ಎಲ್ಲಿದ್ರು ಹಿಂದೆ ಅಲ್ಲಿಗೆ ಕಳಿಸ್ತಾರೆ. ಇವರು ಈ ಮನುವಾದಿಗಳ ಬಗ್ಗೆ, ವೈದಿಕ ಧರ್ಮದ ಬಗ್ಗೆ ನಾವು ಎಚ್ಚೆತ್ಕೊಳ್ಬೇಕು. ಇವ್ರನ್ನ ನಾವು ಮಧ್ಯ ಏಷ್ಯಾಕ್ಕೆ ವಾಪಸ್ ಕಳಿಸ್ಲಿಲ್ಲ ಅಂದರೆ ನಮ್ಮನ್ನ ನಾವು ಎಲ್ಲಿದ್ವಿ ಅಲ್ಲಿಗೆ ಕಳಿಸ್ಬಿಡ್ತಾರೆ. ಅದರಿಂದ ನಾವು ಎಚ್ಚೆತ್ಕೋಬೇಕು. ಇಲ್ಲಿ ನಮಗೆ ಸಂವಿಧಾನನೇ ಮುಖ್ಯ ಹೊರತು ಮನುಸ್ಮೃತಿ ಅಲ್ಲ. ಮನುಸ್ಮೃತಿನಲ್ಲಿ ತಾರತಮ್ಯ ಇದೆ. ಇವತ್ತು ಸಂವಿಧಾನದಿಂದ ಎಲ್ಲರಿಗೂ ಸಮಾನತೆ ಸಿಗ್ತಾ ಇದೆ. ಭ್ರಾತೃತ್ವ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾತಾಡುವಂಥ ಸ್ವಾತಂತ್ರ್ಯ ಎಲ್ಲ ಕೂಡ ಇವತ್ತು ಸಿಕ್ಕಿರೋದು ಯಾರಿಂದ ಅಂದರೆ ಅಂಬೇಡ್ಕರ್ ಅವರ ಸಂವಿಧಾನದಿಂದ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಪ್ರೊಫೆಸರ್ ಮಹೇಶ್.